ನಮ್ಮ ದೇವರಿಗೆ. ಕೃಷ್ಣ, ಇಂತಿ ನಿಮ್ಮ ಪ್ರೀತಿಯ. ಇಲ್ಲೇನೋ ಮಾಡ್ತಿದ್ದೆ ನೀನು. ಏನೋ ಇದೆಲ್ಲ? ಹೂವುಗಳು, ಮಾವಿನ ಎಲೆಗಳು, ಕೆಲಸಗಳು, ಜವಾಬ್ದಾರಿಗಳು, ಸಹಾಯಗಳು, ಪೂಜೆಗಳು, ಇಂತಿ ನಿಮ್ಮ ಭಕ್ತಾದಿಗಳು. ಕೃಷ್ಣ, ಓಕೆ, ಕೆಲಸ ಎಲ್ಲ ಮಾಡಿದ್ದೀನಿ ಅಂತ ನೀನು ನನ್ನ ಹೊಗಳ್ಬೇಡ. ಥ್ಯಾಂಕ್ ಯು ಸೋ ಮಚ್. ಹಾಯ್ ರುಕೋ. ಹಾಯ್ ಬಾಬಾ. ಅಮ್ಮ ಫೋನ್ ಮಾಡಿದ್ರು, ಹೆಲ್ಪ್ ಮಾಡೋಣ ಅಂತ ಬೇಗ ಬಂದ್ವಿ. ಹೋ, ಒಳಗೆ ಬನ್ನಿ ಬನ್ನಿ. ಬನ್ನಿ ಒಳಗೆ ಬನ್ನಿ. ಮನೆ ನಿಮ್ದೇ ಅನ್ಕೊಳ್ರಪ್ಪ, ನಾಚಿಕೆ ಏನು ಪಡ್ಕೊಂಬೇಡಿ. ಪೂಜೆ ಆಗತ್ತೆ, ಪ್ರಸಾದ ತಿನ್ನೋಣ. ಬನ್ನಿ. ಏಯ್, ನೀನು ಯಾವಾಗ ಬಂದಿಲ್ಲಿಗೆ? ಅದು ಅಡುಗೆ ಮನೆಯಲ್ಲಿ ಕೆಲಸ ಜಾಸ್ತಿ ಇದೆಯಂತೆ, ಒಂದ್ ಕೈ ಸಾಕಾಗಲ್ಲ. ನಾನು ಹೋಗ್ಬಿಟ್ಟು. ಅದೆಲ್ಲ ಏನಕ್ಕೆ? ಬೇಡ ಬೇಡ. ನಿಷ್ಠಾವಂತ ನನ್ನ ತಮ್ಮ. ಬನ್ನಿ ಅಕ್ಕ ಬಾ, ಬನ್ನಿ. ಕೃಷ್ಣ, ನೀನು ಇಲ್ಲಿ ಏನು ಮಾಡ್ತಿದ್ಯಾ? ಆ ಹೂವು, ಕೆಲಸ ಮಾಡೋದು, ಅಡುಗೆ ಮಾಡೋದು, ಏನು ಮಾಡಬೇಕು ಅಂತ ಬಂದಿದ್ಯಾ ಇಲ್ಲಿಗೆ? ಏನು ಕೇಳ್ತಿದ್ಯಾ, ಏನು ಮಾತಾಡ್ತಿದ್ಯಾ, ನಂಗೆ ಒಂದು ಅರ್ಥ ಆಗ್ತಿದ್ವಿ. ಅಡುಗೆ ಮಾಡ್ತಾ ಇದ್ದೀನಿ, ಪೂಜೆ ಇದೆ, ಸತ್ಯನಾರಾಯಣ ಪೂಜೆ. ಮನಸ್ಸಿಂದ ನಾನೇ ಪ್ರಸಾದ ಮಾಡ್ತಾ ಇದ್ದೀನಿ. ಕೃಷ್ಣ, ನಾನು ಏನು ಮಾತಾಡ್ತಿದ್ದೀನಿ ಅಂತ ನಿನಗೂ ಚೆನ್ನಾಗಿ ಗೊತ್ತು ತಾನೆ? ದೇವರಾಣೆಗೂ ನಮ್ಗೆ ಗೊತ್ತಿಲ್ಲಪ್ಪ. ನಾನು ತುಂಬ ಮುಗ್ಧ. ಅಲ್ಲ, ಕ್ರೂಸಲ್ಲಿ ನೀನು ಮಾತಾಡಿದ್ದು, ನಾನು ಮಾತಾಡಿದ್ದು, ಇದೆಲ್ಲ ನೆನಪಿಲ್ವಾ ನಿನಗೆ? ಓ, ಅದು ಗೊತ್ತು, ಎಲ್ಲ ಗೊತ್ತು. ನಾನು ಪ್ರಪೋಸ್ ಮಾಡಿದೆ, ನೀನು ಕ್ಯಾಕರ್ಸ್ ಮಕ್ಕುಗ್ದೆ. ಕೃಷ್ಣ, ಬೇಡ ನೋಡು. ನೀನೇನೇನು ಹೇಳಿದೆ, ಏನೇನು ಮಾತಾಡಿದೆ, ಆ ಸಮುದ್ರದ ಅಲೆಗಳು, ಲೈಟು, ಬಲೂನು, ಎಲ್ಲ ನೆನಪಿದೆ. ಕೃಷ್ಣ ಪ್ಲೀಸ್. ನಾನು ಪ್ರಪೋಸ್ ಮಾಡಿದಾಗ ನಿನ್ನ ಮುಖದಲ್ಲಿದ್ದ ಎಕ್ಸ್ಪ್ರೆಷನ್. ಬೇಡ ಅಂದೆ. ನೀನು ಯಾವ ಆರ್ಡರಲ್ಲಿ ಏನೇನು ಹೇಳಿದೆ, ಏನೇನು ಮಾತಾಡಿದೆ, ನನಗೆಲ್ಲ ಗೊತ್ತು. ಕೃಷ್ಣ ಪ್ಲೀಸ್. ಏಯ್, ಕೃಷ್ಣ, ಕೃಷ್ಣ, ನಿನ್ನ ಕೈ ಏನಾಗಿಲ್ಲ ಬಿಡು. ಅಲ್ಲ, ನೋಡ್ತೀನಿ, ಒಂದ್ಸಲ ಕೊಡು. ಏನೂ ಆಗಿಲ್ಲ. ಕೈ ನೋಡಿ, ಇಷ್ಟು ಕೆಂಪಾಗಿದೆ. ಕಿಸಿ ಬೇಡ ನೀನು. ಕಿಸಿ ಬೇಡ ಅಂದೆ ತಾನೆ? ಅಬ್ಬಬ್ಬ ನಿಮಿಷ. ಈ ಆಯಿಂಟ್ಮೆಂಟ್ನ ಕೃಷ್ಣನಿಗೆ ಕೊಟ್ಬಿಡು. ಅವನಿಗೆ ಕೈ ಗಾಯ ಆಗ್ಬಿಟ್ಟಿದೆ, ಹಚ್ಕೊಳಕ್ಕೆ ಹೇಳಿ. ಯಾಕೆ? ನೀನೇ ಕೊಡ್ಬೋದಲ್ವಾ? ನಾನು ತುಂಬ ಬ್ಯುಸಿ ಇದ್ದೀನಿ ಕಣೆ. ಸ್ವಲ್ಪ ಅರೇಂಜ್ಮೆಂಟ್ಸ್ ಎಲ್ಲ ನೋಡ್ಕೊಳ್ಬೇಕು. ಜಾಸ್ತಿ ಮಾತಾಡ್ಬೇಡ ನೀನು, ಆಯ್ತಾ? ತಗೊಂಡೋಗಿ ಕೊಟ್ಬಿಡು. ತಗೋ, ಇನ್ನು ನೋಡ್ಕೊಳ್ತೀನಿ. ಸರಿ ಆಯ್ತು. ಏನಿದು? ರುಕ್ಕು ಅಕ್ಕ ಕೊಟ್ಲು. ನಿನ್ ಕೈ ಏನೋ ಗಾಯ ಆಗಿದೆಯಂತಲ್ಲ. ರುಕ್ಕು ಕೊಡ್ಲಾ? ನನ್ನ ಕೈಲಿ ಕೊಟ್ಟು ಕಳ್ಸಲು. ಅವಳು ಬ್ಯುಸಿ ಇದ್ದಾಳೆ. ಬ್ಯುಸಿ ಇದ್ರು ಕೊಟ್ಟು ಕಳ್ಸಿದ್ರೆ ಅಂದರೆ ಕಾಳಜಿಯಿಂದ ಸ್ನೇಹ, ಸ್ನೇಹದಿಂದ ಪ್ರೀತಿ. ಸಾರಿ. ಸಾರಿ, ನೋಡಲಿಲ್ಲ. ನಾನು ನೋಡಲಿಲ್ಲ, ಸಾರಿ.
ಐ ಯು ಫೈನ್ ಆಲ್ ಗುಡ್? ಹಾಂ, ಎಲ್ಲ ಓಕೆ. ನೀವು ಯಾಕೆ ಹೀಗೆ ನಿಂತಿದ್ದೀರಾ? ನಿಂತಿಲ್ಲ. ಆ್ಯಕ್ಚುಲಿ ಸೈನ್ಸ್ ಪ್ರಕಾರ ಈ ಕ್ಷಣದಲ್ಲಿ ಇಲ್ಲಿ ಇದ್ದೀನಿ ಅಂತ ಹೇಳ್ಬೋದು ಅಷ್ಟೇ. ನಿಮಗೆ ನಿದ್ರೆ ಸ್ವಲ್ಪ ಜಾಸ್ತಿ ಅನಿಸುತ್ತೆ ಅಲ್ವಾ? ಈ ನಿಮ್ಮ ದೋಸ್ತು ಕೃಷ್ಣ ಇದ್ದಾನಲ್ಲ, ಕೃಷ್ಣ ಏನಂತೆ ಅವನು? ಅವನು ಯಾವುದೋ ಹುಡುಗಿ ಬಗ್ಗೆ ತಲೆ ಕೆಡ್ಸ್ಕೊಂಡು ಫುಲ್ ಕ್ರೇಜಿ ಆಗೋಗಿದ್ದಾನೆ. ಯಾರು ಅಂತ ಗೊತ್ತಾಗ್ತಿಲ್ಲ, ಯಾರನ್ನು ಕೇಳಿದ್ರು ಹೇಳ್ತಾ ಇಲ್ಲ. ಅವ್ರ ಪ್ರಕಾರ ನಾನು ಇನ್ನೂ ಚೈಲ್ಡು, ಅದನ್ನು ತಿಳ್ಕೊಳ್ಳೋ ಅರ್ಹತೆ ಇಲ್ಲ, ನನಗಿನ್ನೂ ಆ ಏಜ್ ಇಲ್ವಂತೆ. ಅವನು ಈ ಬಡ್ಡಿ ಮಗ ಇಡೀ ರಾತ್ರಿ ಮಲ್ಗೋಕೆ ಬಿಟ್ಟಿಲ್ಲ. ನಾನು ವಿನಯನನ್ನು ಕರ್ಕೊಂಡೋಗಿ 2 hours, ಲಿಟ್ರಲಿ 2 hours ಅವಳ ಕೆನ್ನೆ, ಅವಳ ನಗು ಬಗ್ಗೆ ಹೇಳಿ 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 ಹಾಡಿದ್ದನ್ನೇ ಹಾಡಿ 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 ಸಾಕಾಗೋಯ್ತು ರೀ. ಅದೇ ಹಾಡು ಕೇಳಿ ಕೇಳಿ ಲಿಟ್ರಲಿ ಸಾಕಾಗೋಯ್ತು. ಈಗ ಕಣ್ಣು ಮುಚ್ಚಿದ್ರೆ, ಕೂತ್ರೆ, ನಿಂತರೆ ಅದೇ ಹಾಡು ತಲೆಗೆ ಬರ್ತಾ ಇದೆ. ಇಲ್ಲಿ ಬೇರೆ ಪೂಜೆ ನಡೀತಾ ಇದೆ. ಒಂದು 5 ನಿಮಿಷ ಹೋಗಿ ಕಾರಲ್ಲಿ ಮಲ್ಗನ ಅಂದರೆ ಬರೀ ತಲೆಯಲ್ಲಿ ಅದೇ ಹಾಡು. ಕ್ರೇಜಿ ಆಗೋಗಿದ್ದಾನ್ರಿ. ಹಿಂದೆ ಯಾವತ್ತೂ ಅವನ್ನ ಈ ಥರ ನೋಡಿಲ್ಲ. ಐ ಥಿಂಕ್ ಮುಂದೆನೂ ಯಾವತ್ತೂ ನೋಡಲ್ಲ. ಸುಮ್ಮನೆ ಬಿಟ್ಬಿಡೋದಕ್ಕೆ ಹೇಳಿ. ಹುಡುಗಿನ ಮರೆತು